ಹಾಯ್ ಹೆಲೋ ನಮಸ್ತೆ. ಇಂದೇನು ಆಷಾಢ ಮಾಸ ಬಂದೇ ಬಿಡ್ತು. ಆಷಾಢ ಮಾಸ ಶುರು ಯಾವಾಗ, ಮುಕ್ತಾಯ ಯಾವಾಗ, ಆಷಾಢ ಮಾಸದ ಲಕ್ಷ್ಮೀ ಪೂಜೆಯ ವಿಧಾನ ಹೇಗೆ ಎಂಬುದನ್ನ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಕೊನೆವರೆಗೂ ವಿಡಿಯೋವನ್ನ ತಪ್ಪದೆ ನೋಡಿ, ಉಪಯುಕ್ತವಾದ ಮಾಹಿತಿ ಇರುತ್ತದೆ. ಆಷಾಢ ಮಾಸವನ್ನ ಶೂನ್ಯ ಮಾಸ ಎಂದು ಕೂಡ ಕರೆಯುತ್ತೇವೆ. ಈ ಮಾಸದಲ್ಲಿ ಯಾವುದೇ ಒಂದು ಶುಭ ಕಾರ್ಯಗಳನ್ನ ಮಾಡೋದಿಲ್ಲ. ಆದರೆ ಆಷಾಢ ಮಾಸದಲ್ಲಿ ಲಕ್ಷ್ಮೀ ಪೂಜೆಗೆ ತುಂಬಾನೇ ಪ್ರಾಮುಖ್ಯತೆ ಇದೆ. ಆಷಾಢ ಮಾಸವು ಜೂನ್ 26ರಿಂದ ಜುಲೈ 24ರವರೆಗೆ ಇರುತ್ತದೆ. ಈ ಮಧ್ಯೆ ನಮಗೆ 4 ಆಷಾಢ ಶುಕ್ರವಾರಗಳು ದೊರೆಯುತ್ತದೆ. ಯಾರಿಗೆ ಯಾವ ಕೋರಿಕೆ ಇದೆ, ಸಂತಾನ ಪ್ರಾಪ್ತಿಯಾಗಿರ್ಬೋದು, ಮದುವೆ ವಿಳಂಬ ಆಗಿರ್ಬೋದು, ಕೆಲಸ ಕಾರ್ಯಗಳು ಆಗ್ತಾನೆ ಇಲ್ಲ ಅನ್ನೋರು ಆಷಾಢ ಶುಕ್ರವಾರಗಳಲ್ಲಿ ಸಂಕಲ್ಪವನ್ನ ಮಾಡ್ಕೋಬೇಕು. ಈ 4 ಆಷಾಢ ಶುಕ್ರವಾರಗಳಲ್ಲಿ ಸಂಕಲ್ಪ ಮಾಡಿಕೊಂಡ್ರೆ ಎಲ್ಲ ಕಾರ್ಯಗಳು ನೆರವೇರುತ್ತದೆ ಅಂತ ಪುರಾಣದಲ್ಲಿ ಕೂಡ ಹೇಳಿದ್ದಾರೆ. ಆಷಾಢ ಶುಕ್ರವಾರದ ಹಿಂದಿನ ದಿನವೇ ಮನೆಯನ್ನ ಕ್ಲೀನ್ ಮಾಡ್ಕೋಬೇಕು. ಅದಾದ್ಮೇಲೆ ಮಾರನೇ ದಿನ ಬೆಳಿಗ್ಗೆ ಎದ್ದು 5 ಗಂಟೆಗೆ ಎದ್ದು ಸ್ನಾನವನ್ನ ಮಾಡಿ, ಮಡಿ ಸೀರೆಯನ್ನ ಉಟ್ಟು, ಕೈಗೆ ಬಳೆಗಳನ್ನ ಹಾಕೊಂಡು, ಜಡೆ ಹಾಕೊಂಡು ಆಷಾಢ ಶುಕ್ರವಾರದ ಪೂಜೆಯನ್ನ ಮಾಡೋಕೆ ಶುರು ಮಾಡಬೇಕು. ಅಂದ್ರೆ ಕಳಸವನ್ನ ಪ್ರತಿಷ್ಠಾಪನೆ ಮಾಡಿ ಕೆಲವರು ಪೂಜೆಯನ್ನ ಮಾಡ್ತಾರೆ, ಕೆಲವರು ಉಪ್ಪನ್ನ ಇಟ್ಟು ಕೂಡ ಪೂಜೆಯನ್ನ ಮಾಡ್ತಾರೆ. ಇದಕ್ಕೆ ನೈವೇದ್ಯವಾಗಿ ಇನ್ನು ವಿಶೇಷವಾಗಿ ಆಷಾಢ ಮಾಸದಲ್ಲಿ ಉಪ್ಪಿನ ಪೂಜೆಯನ್ನು ಕೂಡ ಮಾಡ್ತಾರೆ. ಉಪ್ಪಿನ ಪೂಜೆ ಹೇಗಪ್ಪ ಮಾಡೋದು ಅಂತಂದ್ರೆ, ಮಣ್ಣಿನ ಪ್ಲೇಟ್ ಅಲ್ಲಿ ಆ ಉಪ್ಪನ್ನ ಗೋಪುರದ ರೀತಿಯಲ್ಲಿ ಸುರಿಬೇಕು. ಸುರಿದ್ಬಿಟ್ಟು ದೇವರ ಮನೆಯಲ್ಲಿ ಇಟ್ಟು 4 ಆಷಾಢ ಶುಕ್ರವಾರಗಳು ಅದನ್ನ ಪೂಜೆ ಮಾಡಬೇಕು. ಅದಾದ್ಮೇಲೆ ಕಡೆಯ ಶುಕ್ರವಾರ ನಾವು ನೀರಿನಲ್ಲಿ ಬಿಟ್ಟು ಬಂದ್ರೆ ತುಂಬಾನೇ ಒಳ್ಳೆಯದು. ಮತ್ತೆ 4 ಶುಕ್ರವಾರಗಳು ಕೂಡ ನಾವು ಯಾವ್ದಾದ್ರೂ ಒಂದು ಮುತ್ತೈದೆಯರಿಗೆ ನಾವು ತಾಂಬೂಲವನ್ನ ಕೊಟ್ಟು ಅವರ ಆಶೀರ್ವಾದವನ್ನ ತಗೋಬೇಕು. ಇನ್ನು ಮತ್ತೆ ಏನು ನೈವೇದ್ಯ ವಿಚಾರಕ್ಕೆ ಬಂದ್ರೆ, 4 ಶುಕ್ರವಾರಗಳು ಕೂಡ ಒಂದೊಂದು ನೈವೇದ್ಯವನ್ನ ಮಾಡಬೇಕು. ಬೆಲ್ಲದನ್ನ, ಚಿತ್ರಾನ್ನ, ಮೊಸರನ್ನ, ಶಾಲ್ಯ ಅನ್ನ ಅಂತ ಕೂಡ ಹೇಳ್ತಾರೆ. ಶಾಲ್ಯ ಅನ್ನ ಅಂದ್ರೆ ಕಲ್ಲು ಸಕ್ಕರೆಯ ಪೊಂಗಲ್ ಅಂತ ಹೇಳ್ತಾರೆ. ತದನಂತರ ನಾವೇನ್ ಮಾಡ್ಬೇಕು, ಇನ್ನು ನಮ್ಗೆ ಒಳ್ಳೇದಾಗ್ಬೇಕಪ್ಪ ಅನ್ನೋದೇ ಆದ್ರೆ ನಮ್ಮ ಹೊಸಲು, ಮನೆಯ ಮುಂದೆ ಹೊಸಲು ಇರುತ್ತಲ್ಲ, ಅಲ್ಲಿ ನಾವು ಹೇಗೂ ದೀಪಗಳನ್ನ ಹಚ್ಚಿರ್ತೀವಿ. ಇದನ್ನ ಗೋಧೂಳಿ ಸಮಯದಲ್ಲಿ ಹಚ್ಚಿ ಕನಕದರ ಸ್ತೋತ್ರವನ್ನ ಹೇಳಿದ್ರು ಕೂಡ ತುಂಬಾನೇ ಒಳ್ಳೇದಾಗತ್ತೆ. ಈ ಒಂದು ನಾನು ಏನೆಲ್ಲ ಹೇಳಿದ್ದೀನಿ ಇದನ್ನ ಆಷಾಢ ಮಾಸದಲ್ಲಿ ಮಾಡಿದ್ರೆ ತುಂಬಾನೇ ಒಳ್ಳೆಯದು. ಮತ್ತೆ ಪಾರ್ಟ್ 1 ಅಲ್ಲೂ ಕೂಡ ಒಂದಷ್ಟು ವಿಚಾರಗಳನ್ನ ತಿಳಿಸಿದ್ದೀನಿ. ಪಾರ್ಟ್ 1 ನೋಡ್ಕೊಂಡು ಬನ್ನಿ. ಅದಾದ ಮೇಲೆ ನೀವು ಪಾರ್ಟ್ 2 ನೋಡಿದ್ರೆ ನಿಮ್ಗೆಲ್ಲ ಅರ್ಥ ಆಗುತ್ತೆ.